ಹಾಯ್ ಹಾಯ್ ಎಲ್ರಿಗೂ. ಇವತ್ತು ನಾನು ಅಮೆಝಾನಲ್ಲಿ ಇದೊಂದು ಕೊರಿಯರ್ ಆರ್ಡ್ರ್ ಮಾಡಿದ್ದೆ. ಸೊ ಇದು ನಮ್ಮದು 19 ಕಿಡ್ಸ್ ಯಾರ್ಯಾರು ಇದ್ದೀರಲ್ವ, ಅಂದರೆ 80-90ಸಲ್ಲಿ ಯಾರು ಬಾರ್ನ್ ಆಗಿದ್ದಲ್ಲ, ಸೊ ಅವರು ಆಲ್ಮೋಸ್ಟ್ ತುಂಬ ಜನ ಇದನ್ನ ಆಡಿರ್ತಾರೆ ಈ ಗೇಮ್ನ. ಸೊ ಏನು ಹೇಳಬೇಕು ಅಂತ ಅಂದರೆ, ಈ ಥರ ಪ್ಲೇಯರ್ ಇಲ್ದಿದ್ರೂ ನಮಗೆ ನಾವು ಆಡುವಾಗ ಇದ್ದಿದ್ದ ಗೇಮ್ಸ್ ಎಲ್ಲ ಇದರೊಳಗಡೆ ಅವರು ಕೊಟ್ಟಿರ್ತಿದ್ದಾರೆ. ಸೊ ಇದು ಬಿಲ್ ಕೊಟ್ಟಿದ್ದಾರೆ ಅವರು. ಸೊ ಇದು ಬಂದು ಆಲ್ರೆಡಿ ನೀವು ತಮ್ನೇಲಲ್ಲೆಲ್ಲ ನೋಡಿರ್ತೀರ ಇದೇನು ಅಂತ. ಸೊ ನಾನು ಅಮೆಝಾನಲ್ಲಿ ಇದನ್ನ ಆರ್ಡ್ರ್ ಮಾಡಿರೋದು. ಸೊ MRP 1399 ಅಂತ ಇದೆ. ಬಟ್ ನಾನು ಎಷ್ಟು ಅಮೌಂಟಿಗೆ ತೊಗೊಂಡಿದ್ದೀನಿ, ಎಷ್ಟಾಯಿತು ಅಂತೆಲ್ಲ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಪ್ಯಾಕೇಜಿಂಗ್ ಓಕೆ. ಸೊ ನಾಟ್ ಅಷ್ಟುದಲ್ಲ ಓಕೆ. ನಾನು ರೆಡ್ ಕಲರೇ ಬೇಕು ಅಂತ ಇಷ್ಟಪಟ್ಟಿದ್ದಾಗಿತ್ತು. ಸೊ ನನಗೆ ರೆಡ್ ಕಲರೇ ಸಿಕ್ಕಿದೆ. ಸೊ ಇದು ನೋಡೋಕೆ ಈ ಥರ ಸಿಗುತ್ತೆ ನೋಡಿ. ಸೊ ಇದರಲ್ಲಿ ಸೊ ಬ್ಯಾಟ್ರಿನೂ ಇದೆ, BL5C ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಸೊ ಈ BL5C ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೇನು ಅಂತ ಅಂದರೆ, ನೋಕಿಯಾ ಫೋನ್ ಬರ್ತಾಯಿತ್ತು ಮುಂಚೆ ಬೇಸಿಕ್ಕು. ಸೊ ಆ ಫೋನ್ಸಲ್ಲಿ ಈ ಥರ ಬ್ಯಾಟ್ರೀಸ್ ಬರ್ತಾಯಿತ್ತು, ಎಲ್ರಿಗೂ ನೆನಪಾಗ್ಬೋದು. ಸೊ ಹಾಕ್ಬಿಟ್ಟು ಸ್ಕ್ರ್ಯಾಚಸ್ ಎಲ್ಲ ಇದೆ, ಇದನ್ನ ಆಮೇಲೆ ಆನ್ ಮಾಡೋಣ ಅಂತೆ. ಸೊ ಇದ್ರ ಜೊತೆ ಇದು ಆಡಿಯೋ ವಿಡಿಯೋ ಮತ್ತು ಈ ಜಾಕ್ನ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ 90s ಕಿಡ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ. ಇವಾಗೆಲ್ಲ ಏನು ಅಂದರೆ ಬ್ಲೂಟೂತು, ವೈಫೈ ಕನೆಕ್ಟಿವಿಟಿ ಇರೋದ್ರಿಂದ ಇದನ್ನೆಲ್ಲ ಇವಾಗಿನ ಮಕ್ಕಳಿಗೆಲ್ಲ ಗೊತ್ತಿರಲ್ಲ ಇದು ಆಲ್ಮೋಸ್ಟು. ಸೊ ಇದು 90s ಕಿಡ್ಸು ಎಲ್ಲ ಯೂಸ್ ಮಾಡಿರ್ತಾರೆ. ಅವಾಗ ಈ ಕೇಬಲ್ನ ಕನೆಕ್ಟ್ ಮಾಡಿದ್ವಿ ಅಂದರೆ ಇಂಜಿನಿಯರ್ ಲೆವೆಲ್ಗೆ ಬಿಲ್ಡಪ್ ಸಿಗೋದು ಒಂದು ಟೈಮಲ್ಲಿ. ಸೊ ಇದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಏನೇನಿರುತ್ತೆ ಅಂತ. ಸೊ ಇದು ಬಂದು ಚಾರ್ಜ್ ಮಾಡೋಕ್ಕೆ ಅವರು ಕೊಟ್ಟಿರೋದು. ಸೊ ಇದು ಚಾರ್ಜಿಂಗ್ಗೆ ಅಂತ ಕೇಬಲ್ ಕೊಟ್ಟಿದ್ದಾರೆ. ಇದು ಟೈಪ್ 2 ಅಂತ ಏನು ಕರಿತಿದ್ವಲ್ಲ. ಸೊ ಇಲ್ಲಿ ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇದನ್ನ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಟಿ ವಿಗೆ ಕನೆಕ್ಟ್ ಮಾಡೋದಾಗಿತ್ತು. ಸೊ ಆಡಿಯೋ ವಿಡಿಯೋ ಜಾಕ್ಗೆ ಕನೆಕ್ಟ್ ಮಾಡೋದಾಗಿತ್ತಿದ್ದು. ಸೊ ಚಾರ್ಜರ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪವರ್ ಪಿನ್ನು ಸ್ವಲ್ಪ ದೂರ ಇರೋದ್ರಿಂದ ನಾನು ನನ್ನ ಹತ್ರ ಇರೋ ಈ ಪವರ್ ಬ್ಯಾಂಕಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನೋಡ್ತೀನಿ. ಸೊ ಇಲ್ಲಿ ನೋಡಿ, ಚಾರ್ಜ್ ಆಗ್ತಾ ಇರೋದು ರೆಡ್ ಕಲರ್ ಮಾರ್ಕ್ ಬರ್ತಾ ಇದೆ. ಸೊ ನನಗೂ ಅಷ್ಟೇನು ಐಡಿಯಾ ಇಲ್ಲ. ಸೊ ಚಾರ್ಜ್ ಆಗ್ತಾ ಇದೆ. ಇದನ್ನ ಸೈಡ್ಗೆ ಇಡ್ತೀನಿ. ಸೊ ಬಾಕ್ಸಲ್ಲಿ ಇನ್ನೇನೂ ಇಲ್ಲ, ಇಷ್ಟೇ ಇರೋದು. ಸೊ ಇವ್ರೇನು ಬರೆದಿದ್ದಾರೆ ಅಂದರೆ, ಡಿಜಿಟಲ್ ಗೇಮ್ ಸಿಸ್ಟಮ್ 3 ಇಂಚ್ ಸೂಪರ್ ವೈಡ್ LCD ಡಿಸ್ಪ್ಲೇ ಬರೋದಿದು. ಸೊ ಇದು ಬಂದು LCD. ಸೊ ಕನ್ಸೋಲ್ ಬಂದು ಸ್ಲಿಮ್ ಆಗಿರುತ್ತೆ, ಪೋರ್ಟೇಬಲ್ ಆ್ಯಂಡ್ ಟ್ರೆಂಡಿ. ಸೊ ಆಮೇಲೆ ಡಿಜಿಟಲ್ ಮಲ್ಟಿ ಪ್ಲ್ಯಾಟ್ಫಾರ್ಮ್ ಡಿವೈಸು, ಅಂದರೆ ನೀವು ಇದನ್ನ ಟಿ ವಿಯಲ್ಲಿ ಇದನ್ನ ಕನೆಕ್ಟ್ ಮಾಡ್ಕೊಂಡೋದೆ ಈ ಕೇಬಲ್ನ ಕನೆಕ್ಟ್ ಮಾಡಿಕೊಂಡು, ಸೊ ನೀವು ಇದನ್ನ ಟಿ ವಿಗೆ ಕನೆಕ್ಟ್ ಮಾಡ್ಕೊಂಡು ಗೇಮ್ ಆಡ್ಬೋದು. ಸೊ ಬ್ಯಾಕ್ಲಿಫ್ಟ್ ಫಂಕ್ಷನ್ ಆಫ್ ದ ಸ್ಕ್ರೀನ್ ಪ್ಲೇಯರ್ ಎನ್ಶ್ಯೂರ್ ಪ್ಲೇಯರ್ ಕ್ಯಾನ್ ಪ್ಲೇ ಎವ್ರಿವೇರ್. ಸೊ ಇದು ಎಲ್ಲಿ ಬೇಕಾದರೂ ಕನೆಕ್ಟ್ ಮಾಡ್ಕೊಂಡು ಆಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆ ಇದರೊಳಗಡೆ ಈ ಥರ 4 ಇಲ್ಲೊಂದು ಈ ಥರ ಬಟನ್ಸ್ ಬರುತ್ತೆ. ಸೊ ಸ್ಟಾರ್ಟು, ಸಿಲೆಕ್ಟ್ ಇವೆಲ್ಲ ಬರುತ್ತೆ. ಸೊ ಪವರ್ಫುಲ್ ರೀಚಾರ್ಜಬಲ್ ಬ್ಯಾಟ್ರಿ, ಅದೇ ಈ ಬ್ಯಾಟ್ರಿ ನಿಮ್ಗೆ ಅವಾಗಲೇ ನಾನು ತೋರಿಸಿರೋ ಹಾಗೆ ಈ ಬ್ಯಾಟ್ರಿ ಕೊಟ್ಟಿದ್ದಾರೆ ಅದ್ರ ಜೊತೆ. ಸೊ ಈ ಬ್ಯಾಟ್ರಿ ಬಂದು ಲಿಥಿಯಮ್ ಅಯನ್ ಬ್ಯಾಟ್ರಿ ಬರುತ್ತೆ. ಸೊ 6 ಅವರ್ಸು ಇದರಲ್ಲಿ ಗೇಮ್ ಆಡ್ಬೋದು ಅಂತ ಇದೆ. ಬಟ್ ಮುಂಚೆ ನೋಕಿಯಾ ಫೋನೆಲ್ಲ 1 ದಿನ 2 ದಿನ 3-4 ದಿನ ಎಲ್ಲ ಚಾರ್ಜ್ ಇಲ್ಲದೆ ತುಂಬ ಚಾರ್ಜ್ ಹಾಕಿಟ್ರೆ, ಒನ್ ಟೈಮ್ ಹಾಕಿಟ್ರೆ ಅಷ್ಟು ದಿನ ಎಲ್ಲ ಬರೋದು. ಸೊ ಇದನ್ನ ಇವಾಗ ಆನ್ ಮಾಡ್ತಾಯಿದ್ದೀನಿ. ಸೊ ಆನ್ ಮಾಡಿದ ತಕ್ಷಣ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ಲ್ಯಾಂಗ್ವೇಜ್ ಕೇಳಿದ ಮೇಲೆ ನಾವು ಅದನ್ನ
ಇಂಗ್ಲೀಷು ಅಂತ ನಾನು ಸಿಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಿಲೆಕ್ಟ್ ಆಪ್ಷನ್ ಇದೆ, ಇಲ್ಲಿ ಸಿಲೆಕ್ಟ್ ಇದೆ, ಇಲ್ಲಿ ಸ್ಟಾರ್ಟ್ ಇದೆ. ಸೊ ಸಿಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡೋಣ, ಇದು ಯಾಕೋ ಆಗ್ತಾಯಿಲ್ಲ. ಸೊ ನೋಡಿ, ಮಾರಿಯೋ ಗೇಮ್, ಎಲ್ರಿಗೂ ಈ ಗೇಮ್ ಬಗ್ಗೆ ತುಂಬ ಐಡಿಯಾ ಇರುತ್ತೆ. ಸೊ ಗೇಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಆಡಿರ್ತೀರ ಇದನ್ನ. ಸೊ ಒಂದು ಸಲ ನಿಮಗೆ ತೋರಿಸೋಣ ಅಂತ ನಾನು ಗೇಮ್ನ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಅಮೌಂಟ್ ಕೊಟ್ಟಿರೋದು 679. ಸೊ ಕ್ವಾಲಿಟಿ ವೈಸ್ ಕಂಪೇರ್ ಮಾಡಿದ್ರೆ ಓಕೆ ಅಂತ ಅನಿಸುತ್ತೆ, ಬಟ್ ಎಲ್ಲ ಬೇರೆ ಬೇರೆ. ಸೊ ಈ ಥರ ಬರುತ್ತೆ. ಸೊ ಇದನ್ನ ಬೇಡ ಅಂತ ಅಂದರೆ ಕ್ಲೋಸ್ ಮಾಡ್ತೀನಿ. ಸ್ಟಾರ್ಟ್ ಕೊಡ್ತೀನಿ. ಸೊ ಟೋಟಲ್ ಇದರೊಳಗಡೆ 400 ಗೇಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಗೇಮ್ ಹಾಕ್ತೀನಿ ನೋಡಿ, ನಿಮಗೂ ನೆನಪಿರ್ಬೋದು. ಸೊ ಇದು ಅಂದರೆ ನಾವು ತುಂಬ ಟೈಮ್ ಆಡಿದ್ದೀವಿ ಈ ಗೇಮ್ನ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಯಿತು ಅಂತ ಅಂದ್ಕೊತೀನಿ ಇದು ಯಾವ ಗೇಮ್ ಅಂತ. ನೋಡಿ, ಇದು ಒಂದು ಟೈಮಲ್ಲಿ ಲೆಜೆಂಡ್ರಿ ಗೇಮ್ ಅಂತ ಕರಿತಾ ಇದ್ವಿ ಇದನ್ನ. ಸೊ ನೋಡಿ, ಸಿಲೆಕ್ಟ್ ಮಾಡೋದಿದ್ರೆ ಈ ಥರ ಬರುತ್ತೆ, 1 ಪ್ಲೇಯರ್ ಅಂತ ಹಾಕ್ಕೊತೀನಿ. ಸೊ ಇದು ಬಂದು ತುಂಬ ಟೈಮ್ ಆಡ್ತಾಯಿದ್ವಿ. ಸ್ಕೂಲಿಂದ ಮುಗಿದು ಬಂದ ತಕ್ಷಣ ಟಿ ವಿಯಲ್ಲಿ ಹಾಕ್ಕೊಂಡು ಮನೇಲೆಲ್ಲ ಬೈಸ್ಕೊಂಡು. ಸೊ ಈ ಗೇಮ್ನ ಆಡೋದಂದರೆ ಏನೋ ಒಂಥರ ಕ್ರೇಜ್ ಇತ್ತು. ಸೊ ರಿವರ್ಸ್ ಬರೋದು. ಸೊ ಇಷ್ಟು ಇದೆ. ಸೊ ಇದರೊಳಗಡೆ ಸೂಪರ್ ಮಾರಿಯೋ ಅಂದರೆ ನಮಗೆ ತುಂಬ ಫೇವ್ರೆಟ್ ಗೇಮು. ಸೊ ಈ ನಾರ್ಮಲ್ ಇದರೊಳಗಡೆ ಇನ್ನೊಂದು ಗೇಮ್ಸ್ ಇತ್ತು, ಆಮೇಲೆ ಕ್ರಿಕೆಟ್ ಕೂಡ ಬರೋದು. ಸೊ ಅವಾಗ ನಮಗೆ ಜಾಯ್ಸ್ಟಿಕ್ ಎಲ್ಲ ಬರೋದು, ಈ ಥರ ಕೀಬೋರ್ಡ್ ಥರ ಬರೋದು, ಆಮೇಲೆ ಒಂದು ಮೆಮೊರಿ ಚಿಪ್ ಥರ ಬರೋದು, ಅದನ್ನ ಇನ್ಸರ್ಟ್ ಮಾಡಿಬಿಟ್ಟು ನಾವು ಆಡ್ತಾಯಿದ್ವಿ. ಸೊ ಇವಾಗ ನೋಡಿ ಎಷ್ಟು ಕಾಂಪ್ಯಾಕ್ಟಾಗಿ ಮಾಡಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ನಮಗೆ ಈ ಬ್ಲಾಕ್ ಬಿಲ್ಡ್ ಅಂತ ಒಂದು ಗೇಮ್ ಬರೋದು. ಸೊ ಅದೆಲ್ಲ ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನಮಗೆ ವಿಡಿಯೋ ಗೇಮಲ್ಲಿ ಬರೋದು. ಸೊ ಅವು ನಮಗೆ ಜಾತ್ರೆಯಲ್ಲಿ ನಾರ್ಮಲ್ ಸ್ಟೋರಲ್ಲೆಲ್ಲ ಸಿಗ್ತಾಯಿತ್ತು. ಇದು ನಮ್ಮದು 90s ಕಿಡ್ಸ್ಗೆ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗದೇ ಇರ್ಬೋದು. ಬಟ್ ಈ ಗೇಮ್ ನೋಡ್ತಾ ಇದ್ರೆ ಅವ್ರಿಗೆ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ವಾಲ್ಯೂಮ್ಗೋಸ್ಕರ ಇಲ್ಲಿ ಇದು ಕೊಟ್ಟಿದ್ದಾರೆ, ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಸ್ಕ್ರೋಲ್ ಮಾಡೋ ಥರ ಕೊಟ್ಟಿದ್ದಾರೆ ಆಪ್ಷನ್ಸು. ಅದು ಬಿಟ್ಟರೆ ಇಲ್ಲಿ ಸೈಡಲ್ಲಿ ಪವರ್ ಆನ್ ಆಫ್ ಇದೆ, ಆಮೇಲೆ ಚಾರ್ಜ್ ಮಾಡೋಕ್ಕಿದೆ, ಆಮೇಲೆ ಇದು ಆಡಿಯೋ ವಿಡಿಯೋ ಜಾಕು ಕನೆಕ್ಟ್ ಮಾಡೋಕ್ಕೆ ಟಿ ವಿಗೆ. ಸೊ ಉಳಿದಿದ್ದೆಲ್ಲ ಬಟನ್ಸ್ ಬಂದು ಇದು ಗೇಮ್ ಪ್ಲೇ ಮಾಡೋಕ್ಕೆ ಅದಕ್ಕೋಸ್ಕರ ಕೊಟ್ಟಿರೋದು ಇದು. ಸೊ ಈ ಬಟನ್ ಪ್ರೆಸ್ ಮಾಡಿದರೆ ಇದು ಹೋಗುತ್ತೆ. ಸೊ ನಮಗೆ ಲ್ಯಾಂಗ್ವೇಜ್ ಬಂದು ನಾವು ಇಂಗ್ಲೀಷ್ನ ಸಿಲೆಕ್ಟ್ ಮಾಡ್ಕೋಬೇಕು. ಸೊ ಉಳಿದಿದ್ದು ತೊಗೊಂಡು ಸೊ 400 ಗೇಮ್ಸ್ ಇದೆ ಅಂತ ಹೇಳಿದ್ದಾರೆ. ಅವಾಗ ನಮಗೆ 1 in 100 400 in 1 200 in 1 ಅಂತೆಲ್ಲ ಬರೋದು. ಸೊ ಅದಕ್ಕೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಿಬಿಟ್ಟು ನಾವು ಇದು ತೊಗೊಂಡು ಹೋಗ್ತಾಯಿದ್ವಿ, ಆ ಕ್ಯಾಸೆಟ್ನ ತೊಗೊಂಡು ಹೋಗ್ತಾಯಿದ್ವಿ. ಸೊ ಮುಂಚೆ ಆಮೇಲೆ ಏನಾಗ್ತಾಯಿತ್ತು ಅಂತಂದರೆ ನಮಗೆ ಅವನ್ನೆಲ್ಲ ರೆಂಟ್ಗೂ ಕೂಡ ಸಿಗೋದು. ಸೊ ಇದು F1 ರೇಸು. ಇದು ನೋಡಿದರೆ ನಿಮ್ಗೆ ಆಲ್ಮೋಸ್ಟ್ ನೆನಪಾಗ್ಬೋದು ಅಂತ ಅಂದ್ಕೊತೀನಿ. ಸೊ ಈ ಗೇಮು ಒಂದು ಟೈಮಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂತಲೇ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ನನಗೆ ಯಾಕೋ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅನಿಸ್ತಾ ಇದೆ. ಸೊ ಇದನ್ನ ಹಿಂಗೆ ಆಫ್ ಮಾಡ್ತೀನಿ. ಸೊ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅನಿಸ್ತಾ ಇದೆ, ಯಾಕೆಂದರೆ ಏನೋ ಒಂದು ಮೆಮೊರೀಸ್ ಇರುತ್ತೆ. ಸೊ ಈ ಗೇಮ್ ಆಡಿದರೆ ಏನೋ ಒಂಥರ ಹಳೇದೆಲ್ಲ ಚೆನ್ನಾಗಿರುತ್ತೆ, ಸ್ಕೂಲ್ ಡೇಸ್ದು.
ಸೊ ಹೈಸ್ಕೂಲ್ ಇರುವಾಗೆಲ್ಲ ಆಟ ಆಡ್ತಾಯಿದ್ವಿ ಮೋರ್ ಅವರು. ಸೊ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಿಮಗೆ ಇದೇ ಥರ ಬೇರೆ ಡಿವೈಸಸ್ಸು, ಗ್ಯಾಜೆಟ್ಸ್ ಬಗ್ಗೆ ಎಲ್ಲ ನಾನು ರಿವ್ಯೂ ಕೊಡ್ತೀನಿ. ಸೊ ನಿಮ್ದೆಲ್ಲರದ್ದು ಸಪೋರ್ಟ್ ನನಗೆ ಬೇಕು. ಸೊ ಥ್ಯಾಂಕ್ ಯು ಸೊ ಮಚ್.